ಓಕೆ. ಸೊ ಈಗ ಈವೆಂಟ್ ಆರ್ಗನೈಸರ್ ಅಂತಂದರೆ ಇಟ್ ಈಸ್ ಬೇಸಿಕಲಿ ನಥಿಂಗ್ ಬಟ್ ಏನೇ ಒಂದು ಫಂಕ್ಷನ್ ಇತ್ತು, ಒಂದು ಮನೆಯೊಳಗೆ ಪ್ರೋಗ್ರಾಮ್ ಇರ್ಬೋದು, ಒಂದು ಫಂಕ್ಷನ್ ಇರ್ಬೋದು. ಸೊ ಆ ಫಂಕ್ಷನ್ ಇದ್ದಾಗ ದೇರ್ ಆರ್ ಮೆನಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮೇಂಟೈನ್ ಮಾಡೋದಿರ್ತದೆ. ಸೊ ಅಲ್ಲಿ ಭಾಳಷ್ಟು ಕೆಲಸಗಳು ಇರ್ತವೆ. ಆ ಕೆಲಸ ಎಲ್ಲ ಒಬ್ಬರೇ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಸೊ ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಡೆವಲಪ್ ಒನ್ ಅಪ್ಲಿಕೇಶನ್ ವೇರ್ ನಾವು ಎಲ್ಲ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳನ್ನು, ಅಫ್ಕೋರ್ಸ್ ಇಲ್ಲಿ ಭಾಳಷ್ಟು ಆ್ಯಕ್ಟಿವಿಟೀಸ್ ಇರ್ತವೆ. ನಾವು ಈಗ ಸದ್ಯಕ್ಕೆ ಒಂದು ಡೆಮೋ ವರ್ಷನ್ ಅಂತೇಳಿ ಕೆಲವೊಂದು ಬೇಸಿಕ್ ಕಾಮನ್ ಥಿಂಗ್ಸ್ ಏನೇನು ಇಂಪಾರ್ಟೆಂಟ್ ಅವ ಆ ಇಂಪಾರ್ಟೆಂಟ್ ಫೀಚರ್ಸ್ಗಳನ್ನು ಯೂಸ್ ಮಾಡಿಕೊಂಡು ವಿ ಹೆಲ್ಪ್ ದ ಪೀಪಲ್. ಹೆಂಗಂತಂದ್ರೆ ಈಗ ಎಕ್ಸಾಂಪಲ್ ಒಂದು ಫಂಕ್ಷನ್ ಮಾಡೋದ. ಸೊ ಎಕ್ಸಾಂಪಲ್ ಯು ವಾಂಟ್ ಟು ಹ್ಯಾವ್ ಅ ಮ್ಯಾರೇಜ್ ಪಾರ್ಟಿ. ಸೊ ನಿಮ್ಮ ಮನೆಯೊಳಗೆ ಮ್ಯಾರೇಜ್ ಅದ. ಸೊ ಇನ್ ದ್ಯಾಟ್ ಕೇಸ್ ದೇರ್ ಆರ್ ಮೆನಿ ಆ್ಯಕ್ಟಿವಿಟೀಸ್. ಲೈಕ್ ಎಕ್ಸಾಂಪಲ್ ಚೇರ್ಸ್ಗಳು ಸೆಲೆಕ್ಟ್ ಮಾಡೋದಿರ್ತದೆ, ಡೆಕೋರೇಷನ್ ಸೆಲೆಕ್ಟ್ ಮಾಡಬೇಕು, ಯು ಹ್ಯಾವ್ ಟು ಸೆಲೆಕ್ಟ್ ದ ಫಂಕ್ಷನ್ ಹಾಲ್ ಸೆಲೆಕ್ಟ್ ಮಾಡಬೇಕು, ಫುಡ್ ಐಟಮ್ಸ್ಗಳು ಸೆಲೆಕ್ಟ್ ಮಾಡಬೇಕು. ಇವು ಎಲ್ಲನೂ ಇಂಡಿಪೆಂಡೆಂಟ್ಲಿ ಬೇರೆ ಬೇರೆ ಕಡೆ ಹೋಗಿ ಮಾಡೋದು ಇಟ್ ಈಸ್ ಆಲ್ವೇಸ್ ಅ ಡಿಫಿಕಲ್ಟ್ ಟಾಸ್ಕ್. ಅದ್ರ ಬದಲು ನನಗೆ ಎಲ್ಲ ಆ್ಯಕ್ಟಿವಿಟೀಸ್ ಒಂದೇ ಕಡೆ ಸಿಗ್ತಿತ್ತು ಅಂತಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಮೀ, ಬಿಕಾಸ್ ತಿರುಗಾಡ್ಲಿಕ್ಕೆ ಜಾಗ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಅಂಥದ್ದು ಸಲುವಾಗ ನಾವೇನು ಮಾಡ್ತೀವಿ ಅಂದರೆ ದ ಡೆವಲಪರ್ ಆಫ್ ದಿಸ್ ಅಪ್ಲಿಕೇಶನ್ ನಾವೇನು ಮಾಡ್ತೀವಿ, ಈಗ ಎಕ್ಸಾಂಪಲ್ ನೀವು ಗುಲ್ಬರ್ಗ ಒಳಗೆ ಇಟ್ಕೋರಿ. ಸೊ ಗುಲ್ಬರ್ಗ ಒಳಗೆ ಎಷ್ಟು ಫಂಕ್ಷನ್ ಹಾಲ್ಗಳವ ಆ ಎಲ್ಲ ಫಂಕ್ಷನ್ ಹಾಲ್ದು ಇನ್ಫಾರ್ಮೇಷನ್ ತೊಗೊಂಡು ಬಂದು ವಿ ವಿಲ್ ಅಪ್ಲೋಡ್ ಇಟ್ ಇನ್ ಅವರ್ ವೆಬ್ಸೈಟ್. ನಮ್ಮ ವೆಬ್ಸೈಟ್ ಒಳಗೆ ಆ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತೀವಿ. ಅದೇ ರೀತಿಯೊಳಗೆ ಗುಲ್ಬರ್ಗ ಒಳಗೆ ಎಷ್ಟೋ ಮಂದಿ ಫ್ಲವರ್ ಡೆಕೋರೇಷನ್ ತೋರಿತಾರೆ. ಸೊ ಆ ಫ್ಲವರ್ ಡೆಕೋರೇಷನ್ದವ್ರ ಬಳಿ ಹೋಗಿ ಬೇರೆ ಬೇರೆ ಟೈಪ್ಸ್ ಆಫ್ ಡೆಕೋರೇಷನ್ಸ್ ಅವ್ರು ಯಾವ್ದು ಮಾಡ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಎಷ್ಟು ಅಮೌಂಟ್ ಕಾಸ್ಟ್ ಆಗ್ತದೆ, ಆಮೇಲೆ ಅದರದ್ದು ಫೋಟೋಸ್ಗಳು ತೊಗೊಂಡು ಆ ಫೋಟೋಸ್ಗಳನ್ನು ನಾವು ಈ ಅಪ್ಲಿಕೇಶನ್ ಒಳಗೆ ಡಿಪ್ಲಾಯ್ ಮಾಡ್ತೀವಿ. ಅದೇ ರೀತಿಯೊಳಗೆ ಈವನ್ ಫಂಕ್ಷನ್ ಚೇರ್ಸ್ಗಳು ಲೈಕ್ ಸ್ಪೆಷಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚೇರ್ಸ್ಗಳು ಬೇಕಾಗ್ತವೆ. ಸೊ ಅಂಥ ಟೈಪ್ ಆಫ್ ಚೇರ್ಸ್ ಬೇಕಾದಾಗ ನಮಗೆ ಯಾವ ಟೈಪ್ ಚೇರ್ ಬೇಕು, ಅದ್ರದ್ದು ಪರ್ ಡೇ ಕಾಸ್ಟ್ ಎಷ್ಟದ, ಆಮೇಲೆ ಆ ಚೇರಿಂದ ಫೋಟೋ, ಇವೆಲ್ಲ ಇನ್ಫಾರ್ಮೇಷನ್ ವಿಲ್ ಬಿ ಪುಟ್ ಇನ್ ಅವರ್ ಅಪ್ಲಿಕೇಶನ್. ನೆಕ್ಸ್ಟ್ ಮೇನ್ ಥಿಂಗ್ ಇಸ್ ದ ಊಟದ ಅರೇಂಜ್ಮೆಂಟ್. ಸೊ ಅದಕ್ಕೆ ನಮ್ಮ ಅಪ್ಲಿಕೇಶನ್ನಾಗೆ ಯಾವ ಟೈಪ್ ಆಫ್ ಅಡುಗೆಗಳು ನಾವು ಮಾಡಬಹುದು, ಆಮೇಲೆ ಪರ್ ಪ್ಲೇಟ್ ಕಾಸ್ಟ್ ಎಷ್ಟಾಗ್ತದೆ, ಈ ಇನ್ಫಾರ್ಮೇಷನ್ ಏನಂತಂದ್ರೆ ವಿ ಪುಟ್ ಇಟ್ ಇನ್ ಅವರ್ ಅಪ್ಲಿಕೇಶನ್. ಯಾರೇ ಒಬ್ಬ ಯೂಸರ್ ಬಂದಂತಂದ್ರೆ ಆ ಯೂಸರ್ ಏನು ಮಾಡ್ತಾನೆ, ಅವನಿಗೆ ಬೇಕಾದಂಥ ಅಪ್ಲಿಕೇಶನ್ಸ್ ಫಸ್ಟ್ ಅವ ಏನು ಫಂಕ್ಷನ್ ಅವ್ರ ಮನೆಯೊಳಗೆ ಏನು ಫಂಕ್ಷನ್ ಅದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಕೊಟ್ಟು ಆ ಫಂಕ್ಷನಿಗೆ ಅವನಿಗೆ ಏನೇನು ಐಟಮ್ಸ್ಗಳು ಬೇಕು ಅಂದರೆ ನಾವು ಕೊಟ್ಟಿರುವಂಥ ಎಲ್ಲ ಐಟಮ್ಸ್ನಾಗ ಹೀ ಕ್ಯಾನ್ ಸೆಲೆಕ್ಟ್ ದ ಐಟಮ್ಸ್ ವಿಚ್ ಎವರ್ ಹೀ ಲೈಕ್ಸ್. ಒಂದು ಸರ್ತಿ ಅವು ಇಷ್ಟು ಸೆಲೆಕ್ಟ್ ಮಾಡಿದಂತಂದ್ರೆ ಒಂದು ಮಿನಿಮಮ್ ಎಷ್ಟು ಆಗ್ತದೆ ಅಮೌಂಟ್ ಅಂತೇಳಿ ಅವನಿಗೆ ಐಡಿಯಾ. ಇಟ್ ಈಸ್ ನಾಟ್ ಅ ಫೈನಲ್ ರೇಟ್ ಬಟ್ ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ ರೇಟ್ ಅವನಿಗೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಇಷ್ಟು ಮಿನಿಮಮ್ ಆಗ್ತದೆ, ಇದಕ್ಕಿಂತ ಹೆಚ್ಚಿಗೆ ದಟ್ ಡಿಪೆಂಡ್ಸ್ ಆನ್ ಅಲ್ಲಿ ಎಷ್ಟು ಆ ದಿನ ಎಷ್ಟು ಮಂದಿ ಬಂದಿರ್ತಾರೋ ಅದ್ರ ಮೇಲೆ ಅದೆಲ್ಲ ಡಿಸೈಡ್ ಆಗ್ತದೆ. ಸೊ ಈ ರೀತಿಯೊಳಗೆ ಆನ್ಲೈನ್ನಾಗ ಒಂದು ಅಪ್ಲಿಕೇಶನ್ ಪ್ರೊವೈಡ್ ಮಾಡಿ ಆ ಅಪ್ಲಿಕೇಶನ್ನಾಗ ವಿ ಗಿವ್ ಇನ್ಫಾರ್ಮೇಷನ್ ಆರ್ ವಿ ಗಿವ್ ಫೆಸಿಲಿಟಿ ವೇರ್ ವಾಟ್ ದ ಸರ್ವೀಸಸ್ ವಿ ಹ್ಯಾವ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಫಂಕ್ಷನ್ಸ್. ಒಂದು ಫಂಕ್ಷನಿಗೆ ಏನೇನು ಸರ್ವೀಸಸ್ ಬೇಕಾಗ್ತವೆ ಆ ಸರ್ವೀಸಸ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಲಿಕ್ಕೀವಿ. ಸೊ ಇದು ಥಿಯರಾಟಿಕಲ್ ಪಾರ್ಟ್ ಆಯಿತು. ಫಸ್ಟ್ ನೀವು ಯಾವುದೇ ಪ್ರಾಜೆಕ್ಟ್ ಎಕ್ಸ್ಪ್ಲೇಷನ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್. ಇಷ್ಟು ನನಗೆ ಅದಕ್ಕೆ ಹೇಳಲಿಕ್ಕೆ ಬರ್ತದ ಅಂತಂದ್ರೆ ನಾ ಸಿನಾಪ್ಸಿಸ್ ಓದಿನ್ರಿ, ನೀವು ಓದಿದಾಗ ಯು ವಿಲ್ ಗೆಟ್ ಟು ಡಿಸ್ಕಸ್ ಅಥವಾ ಇಷ್ಟು ಡೀಟೇಲ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಪ್ರಾಜೆಕ್ಟ್ ರನ್ ಮಾಡಬೇಕು. ಈಗ ಎಕ್ಸಾಂಪಲ್ ಇಷ್ಟು ಫಸ್ಟ್ ಥಿಯರಿ ಹೇಳಬೇಕು, ಈವೆಂಟ್ ಆರ್ಗನೈಸ್ ಅಂದ್ರೆ ಏನು ಅಂತೇಳಿ. ಅದರೊಳಗೆ ಮೊದಲು ಏನು ಪ್ರಾಬ್ಲಮ್ ಇತ್ತು ಅದ್ರ ಬಗ್ಗೆ ಹೇಳಿದೆ. ನೆಕ್ಸ್ಟ್ ನಮ್ಮದು ಸಾಫ್ಟ್ವೇರ್ನಾಗ ನಾವು ಏನೇನು ಮಾಡ್ಲಿಕ್ಕತ್ತೀವಿ ಅಂತ ನಾವು ಇನ್ಫಾರ್ಮೇಷನ್ ನಾವು ಪ್ರೊವೈಡ್ ಮಾಡೀವಿ. ಸೊ ಇಲ್ಲಿ ಬೇಸಿಕ್ಲಿ 4 ಇನ್ಫಾರ್ಮೇಷನ್ ನೆನಪಿಟ್ಕೋರಿ. ಫಂಕ್ಷನ್ ಹಾಲ್ ಅರೇಂಜ್ ಮಾಡಿಕೊಡ್ತೀವಿ, ಊಟದ ಐಟಮ್ಸ್ ಅರೇಂಜ್ ಮಾಡಿಕೊಡ್ತೀವಿ, ಡೆಕೋರೇಷನ್ಗಳು ಅರೇಂಜ್ ಮಾಡಿಕೊಡ್ತೀವಿ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚೇರ್ಸ್ಗಳು ಅರೇಂಜ್ ಮಾಡ್ತೀವಿ. ಸೊ ಇಷ್ಟು ಅರೇಂಜ್ ಮಾಡಿ ಕೊಡುವಂಥ ಫೆಸಿಲಿಟಿ ನಮ್ಮ ಸಾಫ್ಟ್ವೇರ್ ಒಳಗೆ ವಿ ಹ್ಯಾವ್ ಇನ್ ದಿಸ್ ಕೇಸ್. ಸ್ಕ್ರೀನ್ ಇಬ್ಬರಿಗೆ ಕಾಣಿಸ್ಲಿಕ್ಕೆ ಹಚ್ಚಿರಿ. Girls, screen is visible to both? Yes, sir. Okay. Yes, sir. So, ಈ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂದರೆ ನಾನು ನಿಮಗೆ ಹೇಳಿದೆ ವಿ ಆರ್ ಯೂಸಿಂಗ್ ಅ ಸಾಫ್ಟ್ವೇರ್ ಕಾಲ್ಡ್ ಆಸ್ ವಿಜುವಲ್ ಸ್ಟುಡಿಯೋ 2010
ಆ್ಯಂಡ್ ಡೇಟಾಬೇಸ್ ಬಂದು MS Access ಅಂತನೋ ಒಂದು ಡೇಟಾಬೇಸನ್ನು ಯೂಸ್ ಮಾಡ್ಕೊಲಿಗತ್ತೀವಿ. ಆ್ಯಂಡ್ ದ ಲ್ಯಾಂಗ್ವೇಜ್ ದಟ್ ವಿ ಆರ್ ಯೂಸಿಂಗ್ ಫಾರ್ ಡೆವಲಪಿಂಗ್ ದಿಸ್ ಪ್ರಾಜೆಕ್ಟ್ ಈಸ್ ವಿಜುವಲ್ ಬೇಸಿಕ್ ಅಥವಾ VB ಅಂತನೋ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ವಿ ಆರ್ ಡೆವಲಪಿಂಗ್ ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಆ್ಯಂಡ್ ಇದು ವೆಬ್ ಅಪ್ಲಿಕೇಶನ್ ಇರೋದ್ರಿಂದ ಇದನ್ನು ನಾವು ಇಂಟರ್ನೆಟ್ನಾಗ ಹಾಕಿದ್ವಿ ಅಂತಂದ್ರೆ ದಿಸ್ ಪ್ರಾಜೆಕ್ಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಎನಿವೇರ್ ಇನ್ ದ ವರ್ಲ್ಡ್, ಅಂದರೆ ಇಡೀ ಜಗತ್ತಿನಾಗ ಎಲ್ಲಿ ಬೇಕಾದಲ್ಲೂ ಆ ವೆಬ್ಸೈಟನ್ನು ಆಕ್ಸೆಸ್ ಮಾಡಲಿಕ್ಕೆ ಸಾಧ್ಯ ಅದ. ಸೊ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಸಿಸ್ಟಮ್ನಾಗ ಯು ಹ್ಯಾವ್ ಟು ಗೋ ಫಾರ್ ಸ್ಟಾರ್ಟ್. ಇಲ್ಲಿ ವಿಜುವಲ್ ಸ್ಟುಡಿಯೋ 2010 ಅಂತನೋ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010 ಅಂತನೋ ಸಾಫ್ಟ್ವೇರ್ ಎಲ್ಲದ, ಯು ಹ್ಯಾವ್ ಟು ಗೋ ಫಾರ್ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಸಿ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010 ಕ್ಲಿಕ್ ಮಾಡಿರಿ. ಸಾರಿ, ಇಟ್ ಇಸ್ 8, ಸೊ ವಿಜುವಲ್ ಸ್ಟುಡಿಯೋ 2010. ಸೊ 10 ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನ್ ವಿಸಿಬಲ್ ಅದಲ್ರಿ? ಓಕೆ, ಮಿನಿಮೈಸ್ ದಿಸ್, ಮಿನಿಮೈಸ್. ಓಕೆ, ಸೊ ಸ್ಟಾರ್ಟಿಗೆ ಹೋಗ್ತೀನಿ. ಸ್ಕ್ರೋಲ್ ಡೌನ್ ಟು ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010. ಇಲ್ಲಿ ಮತ್ತು ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010 ಇವೆಲ್ಲ ಅಡಿಷನಲ್ ಫೈಲ್ಸ್ ಇರ್ತಾವೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋದು ಬೇಕಾಗಲ್ಲ. ಇಲ್ಲಿ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010 ಅಂತನೋ ಒಂದು ಆಪ್ಷನ್ ಎಲ್ಲದ ಚೆಕ್ ಮಾಡ್ಕೊರಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಇನ್ಸೈಡ್ ದಿಸ್ ಸೆಲೆಕ್ಟ್ ಫಾರ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010. ಸೊ ಇಲ್ಲಿ ಯು ಕ್ಯಾನ್ ಐಡೆಂಟಿಫೈ ಬೈ ದಟ್ ಸಿಂಬಾಲ್. ಆ ಸಿಂಬಾಲ್ ನೆನಪಿಟ್ಕೋರಿ, ನಿಮಗೆ ಈಸಿ ಗೊತ್ತಾಗ್ಬಿಡ್ತದೆ ಎಲ್ಲದ ಅಂತೇಳಿ. ಇನ್ಫಿನಿಟಿ ಸಿಂಬಾಲ್ ಯೂಸ್ ಮಾಡಿದ್ದದ, ದಟ್ ಈಸ್ ಇನ್ ಡಾರ್ಕ್ ಬ್ಲೂ ಕಲರ್. ಸೊ ಒಂದು ಸರ್ತಿ ನಿಮ್ಗೆ ಅದು ಸಾಫ್ಟ್ವೇರ್ ಸಿಕ್ಕ ತಕ್ಷಣ ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್. ಸೊ ಈಗ ಸಾಫ್ಟ್ವೇರ್ ಓಪನ್ ಆದ ತಕ್ಷಣ ನಿಮ್ಮದು ಪ್ರಾಜೆಕ್ಟ್ ಕೋಡ್ ಎಲ್ಲದ ನಿಮ್ಗೆ ಗೊತ್ತಿರಬೇಕು. ಸೊ ಅದು ಯಾವ ಪರ್ಟಿಕ್ಯುಲರ್ ಲೊಕೇಶನ್ನಾಗ ಸ್ಟೋರ್ ಮಾಡಿರ್ತೀರಿ ಆ ಲೊಕೇಶನ್ನಾಗ ಹೋಗಿ ಯು ಹ್ಯಾವ್ ಟು ಓಪನ್ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಸಾಫ್ಟ್ವೇರ್ ಓಪನ್ ಮಾಡಬೇಕು ಅಂತಂದ್ರೆ ವಾಟ್ ಈಸ್ ಅ ಸ್ಟೆಪ್? ವೆರಿ ಸಿಂಪಲ್. ಫೈಲ್ ಅಂತನೋ ಆಪ್ಷನ್ ಕ್ಲಿಕ್ ಮಾಡಿರಿ, ಓಪನ್ ಅಂತನೋ ಆಪ್ಷನ್ ಸಿಗ್ತದೆ. ಹಿಯರ್ ಯು ಹ್ಯಾವ್ ಟು ಸೆಲೆಕ್ಟ್ ಫಾರ್ ವೆಬ್ಸೈಟ್. ಬುಕ್ ಪೆನ್ ಇತ್ತಂದ್ರೆ ಬರ್ಕೊಂಡ್ಬಿಡ್ರಿ ಇದು ಸ್ಟೆಪ್ಸ್. ಯು ಹ್ಯಾವ್ ಟು ಗೋ ಫಾರ್ ಫೈಲ್, ಫೈಲ್ನಾಗ ಓಪನ್, ಓಪನ್ನಾಗ ಯು ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ವೆಬ್ಸೈಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ಒನ್ ಡೈಲಾಗ್ ಬಾಕ್ಸ್. ಈ ಡೈಲಾಗ್ ಬಾಕ್ಸ್ನಾಗ ನಿಮ್ಮದು ಸಾಫ್ಟ್ವೇರ್, ನೀವು ಅದು ನಿಮ್ಮದು ಒಂದು ಪ್ರಾಜೆಕ್ಟ್ ಫೋಲ್ಡರ್ ಕೊಟ್ಟಿರ್ತೀನಿ, ಆ ಫೋಲ್ಡ್ರ್ ಎಲ್ಲದ ಆ ಪರ್ಟಿಕ್ಯುಲರ್ ಲೊಕೇಶನ್ನಾಗ ಆ ಫೋಲ್ಡ್ರ್ ಓಪನ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ನನ್ನ ಸಿಸ್ಟಮ್ನಾಗ ಡೌನ್ಲೋಡ್ಸ್ನಾಗ ನ್ಯೂ ಫೋಲ್ಡರ್ ಅಂತದ, ಆ ನ್ಯೂ ಫೋಲ್ಡರ್ನಾಗ ಐ ಹ್ಯಾವ್ ಆನ್ಲೈನ್ ಈವೆಂಟ್ ಮ್ಯಾನೇಜರ್. ಸೊ ಕ್ಲಿಕ್ ಆನ್ ದಿಸ್ ಪರ್ಟಿಕ್ಯುಲರ್ ಫೋಲ್ಡರ್ ಆ್ಯಂಡ್ ಕ್ಲಿಕ್ ಆನ್ ಓಪನ್. ನೀವೇನಾದರೂ ಬೇರೆ ಫೋಲ್ಡರ್ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಪ್ರಾಜೆಕ್ಟ್ ರನ್ ಆಗಂಗಿಲ್ಲ. ಅದಕ್ಕೆ ಮೇಕ್ ಶ್ಯೂರ್ ದ್ಯಾಟ್ ಈ APP ಕೋಡ್ ಮತ್ತು APP ಡೇಟಾ ಅಂತ ನಾವು ಫೋಲ್ಡರ್ ಕಾಣಿಸ್ಬೇಕು. ಅದು ಯಾವ ಫೋಲ್ಡರ್ನಾಗದ ಅದ್ರ ಮ್ಯಾಲಿನ ಫೋಲ್ಡರ್. ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಓಪನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಎಲ್ಲ ಫುಲ್ ಲೋಡ್ ಆಗತ್ತನ ವೇಟ್ ಮಾಡಿರಿ. ಇಲ್ಲಿ ರೆಡಿ ಅಂತನೋ ಒಂದು ಸಿಂಬಾಲ್ ಕಾಣಿಸ್ಬೇಕು ನಿಮಗೆ. ಒಂದು ಸತಿ ಅಲ್ಲಿ ರೆಡಿ ಅಂತನೋ ಸಿಂಬಾಲ್ ಕಾಣಿಸ್ತು ಅಂತಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯು ಹ್ಯಾವ್ ಟು ಡೂ ಟೂ ಸಿಂಪಲ್ ಆಪರೇಷನ್ಸ್. ಒಂದು, ಈಗ C ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ? ಕಂಪೈಲ್ ಮತ್ತು ಎಕ್ಸಿಕ್ಯೂಟ್ ಮಾಡ್ತೀರಿ. ಅದೇ ರೀತಿಯೊಳಗೆ ನಮ್ಮ ಸಾಫ್ಟ್ವೇರ್ ನಾವು ರನ್ ಮಾಡಬೇಕಾದ್ರೂ ವಿ ಹ್ಯಾವ್ ಟು ಕಂಪೈಲ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಇನ್ ದಿಸ್ ಕೇಸ್. ಸೊ ಕಂಪೈಲ್ ಮಾಡಲಿಕ್ಕೆ ಇಲ್ಲಿ ನಾವು ಬಿಲ್ಡ್ ಅಂತನೋ ವರ್ಡ್ ಯೂಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಮೆನು ಆಪ್ಷನ್ಸ್ನಾಗ ಬಿಲ್ಡ್ ಅಂತನೋ ಆಪ್ಷನ್ ಅದ. ಕ್ಲಿಕ್ ಆನ್ ಬಿಲ್ಡ್ ಆ್ಯಂಡ್ ಯು ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ಬಿಲ್ಡ್ ಸೊಲ್ಯೂಷನ್.
ಬಿಲ್ಡ್ ಸೊಲ್ಯೂಷನ್ ಅಂತಂದರೆ ಇಟ್ ಇಸ್ ಅ ಕಂಪೈಲ್ ಅಂತನೋ ಆಪ್ಷನ್, ಅಥವಾ ನೀವು ಶಾರ್ಟ್ಕಟ್ ಕೀ ನೆನಪಿಟ್ಕೋಬೋದು, ದಟ್ ಈಸ್ F6 ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಟೋಮ್ಯಾಟಿಕ್ಲಿ ದ ಪ್ರೋಗ್ರಾಮ್ ವಿಲ್ ಗೆಟ್ ಕಂಪೈಲ್ಡ್ ಇನ್ ದಿಸ್ ಕೇಸ್. ಸೊ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಬಿಲ್ಡ್ ಸ್ಟಾರ್ಟೆಡ್ ಅಂತ ಬರ್ತದ ಆ್ಯಂಡ್ ಬಿಲ್ಡ್ ಸಕ್ಸೀಡೆಡ್ ಅಂತ ತೋರಿಸ್ತು ಅಂತಂದ್ರೆ ದೆರ್ ಆರ್ ನೋ ಎರರ್ಸ್ ಇನ್ ದ ಪ್ರೋಗ್ರಾಮ್. ಸಪೋಸ್ ಏನಾದರೂ ಹಂಗೆ ನೀವು ಕಂಪೈಲ್ ಟೈಮ್ ಎರರ್ಸ್ ಮಾಡಿದ್ರಿ ಅಂತಂದ್ರೆ ಲೈಕ್ ಸೆಮಿಕೋಲನ್ ಹಾಕೋದು ಮರ್ತಿದ್ವಿ ಅಥವಾ ಬ್ರಾಕೆಟ್ ಕ್ಲೋಸ್ ಮಾಡೋದು ಮರ್ತಿದ್ವಿ, ಇಂಥವೇನಾದರೂ ಮಿಸ್ಟೇಕ್ಸ್ ಮಾಡಿದ್ವಿ ಅಂತಂದ್ರೆ ಇಟ್ ವಿಲ್ ಶೋ ಮಿ ದ ಎರರ್ಸ್ ಇನ್ ದಿಸ್. ಬಟ್ ಇಲ್ಲಿ ಬಿಲ್ಡ್ ಸಕ್ಸೀಡೆಡ್ ಅನ್ನೋದು ಬಂದು ಅಂತಂದ್ರೆ ದೆರ್ ಆರ್ ನೋ ಎರರ್ಸ್ ಇನ್ ದ ಅಪ್ಲಿಕೇಶನ್. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಇನ್ ದಿಸ್ ಕೇಸ್. ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಪ್ರೋಗ್ರಾಮ್ನಾಗ ಎಷ್ಟೋ ಫೈಲ್ಸ್ಗಳವ, ಯಾವ ಫೈಲ್ ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅದನ್ನು ಸೆಟ್ ಮಾಡಲಿಕ್ಕೆ ವಿ ಹ್ಯಾವ್ ಅನ್ ಆಪ್ಷನ್ ಕಾಲ್ಡ್ ಆಸ್ ಬೇಸಿಕ್ ಹೋಮ್ ಡಾಟ್ ASPX. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀವಿ ಆ್ಯಂಡ್ ಹಿಯರ್ ವಿ ಸೆಲೆಕ್ಟ್ ಅ ಆಪ್ಷನ್ ಕಾಲ್ಡ್ ಆಸ್ ಸೆಟ್ ಆಸ್ ಸ್ಟಾರ್ಟ್ ಪೇಜ್. ಸೊ ಸೆಟ್ ಆಸ್ ಸ್ಟಾರ್ಟ್ ಪೇಜ್ ಅಂತ ನಾವು ಆಪ್ಷನ್ ಅದ, ಕ್ಲಿಕ್ ಆನ್ ದಟ್ ಸೆಟ್ ಆಸ್ ಸ್ಟಾರ್ಟ್ ಪೇಜ್. ಆವಾಗ ಐ ಆಮ್ ಟೆಲ್ಲಿಂಗ್ ದ ಸಾಫ್ಟ್ವೇರ್ ದಟ್ ನಂದು ಫಸ್ಟ್ ಪೇಜ್ ಎಕ್ಸಿಕ್ಯೂಟ್ ಆಗಬೇಕಾಗಿದ್ದು ಇಟ್ ಈಸ್ ಬೇಸಿಕ್ ಹೋಮ್ ಡಾಟ್ ASPX. ನಿಮಗೆ ಲಾಸ್ಟ್ ಕ್ಲಾಸ್ನಾಗ ಕಂಡಕ್ಟ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಲೈಕ್ ಇಲ್ಲಿ ವಿ ಹ್ಯಾವ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಜಸ್. ಒನ್ ಈಸ್ ಅ .ASPX ಪೇಜ್ ಆ್ಯಂಡ್ ಸೆಕೆಂಡ್ ಇಸ್ .ASPX.VB ಅಂತನೋ ಪೇಜ್. ASPX ಅಂತನೋ ಪೇಜ್ನಾಗ ನಮ್ದು ಫ್ರಂಟ್ ಎಂಡ್ ಡಿಸೈನ್ ಅಥವಾ ನಮ್ದು ಡಿಸೈನ್ ಕೋಡ್ ಬರ್ದಿರ್ತೀವಿ ಆ್ಯಂಡ್ .ASPX.CS ಅಂತನೋ ಪೇಜ್ ಒಳಗೆ ವಿ ಹ್ಯಾವ್ ದ ಕೋಡಿಂಗ್ ಪಾರ್ಟ್, ಅಲ್ಲಿ ನಾವು ಪ್ರೋಗ್ರಾಮ್ಸ್ಗಳು ಬರ್ದಿರ್ತೀವಿ. ಸೊ I will select right click on this and click on set as start page. Next ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಕಂಪೈಲ್ ಆಗದ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಹಿಯರ್ ವಿ ಯೂಸ್ ಅ ವರ್ಡ್ ಕಾಲ್ಡ್ ಆಸ್ ಡಿಬಗ್ ಅಂತಂದರೆ ಎಕ್ಸಿಕ್ಯೂಟ್ ಅಂತ ಅರ್ಥ. ಸೊ ಡಿಬಗ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ವಿ ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ಸ್ಟಾರ್ಟ್ ಡಿಬಗ್ಗಿಂಗ್ ಅಥವಾ ಶಾರ್ಟ್ಕಟ್ ಕೀ ಇಸ್ F6. So F5. F5 is for debugging, F6 is for compiling. So now ಏನು ಮಾಡೋಣ, we'll click on debug. So debug ಅಂದ ತಕ್ಷಣ it will start executing the program and ಇದು ವೆಬ್ ಅಪ್ಲಿಕೇಶನ್ ಇರೋದ್ರಿಂದ the output of this program you can see it on the web browser. ಬ್ರೌಸರ್ ಅಂತ ನಿಮ್ದು ಗೂಗಲ್ ಕ್ರೋಮ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂಥವಕ್ಕೆ ನಾವು ಬ್ರೌಸರ್ಸ್ ಅಂತ ಹೇಳ್ತೀವಿ. ಸೊ ಆ ಬ್ರೌಸರ್ನಾಗ you can see the output in this case, and what you are seeing on the screen is the first page of your application. So illi first home page anta ಹೇಳ್ತೀವಿ, it is showing me the home page in this case. Next illi first thing what you have to do is sign up, that is for registration, sign in for login. So login ಆಗದ ಇಲ್ಲಿ ಇಬ್ಬರು ಯೂಸರ್ ಬರ್ತಾರೆ. ಒನ್ ಇಸ್ ಅ ಅಡ್ಮಿನಿಸ್ಟ್ರೇಟರ್, ದಟ್ ಈಸ್ ಓನರ್ ಆಫ್ ದ ವೆಬ್ಸೈಟ್. ಅವ ಏನು ಇವೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡೋದು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ತಂದು ಹಾಕೋದು ಅಡ್ಮಿನಿಸ್ಟ್ರೇಟರ್ ಕೆಲಸ. ಅವು ಇನ್ಫಾರ್ಮೇಷನ್ ತೊಗೊಂಡು ಯೂಸ್ ಮಾಡ್ಕೊಳ್ಳೋದು, ಅಂದರೆ ಈ ಫಂಕ್ಷನ್ ಯಾರ ಮನೆಯಾಗ ಇರ್ತದೆ ಅವ್ರೇನು ಪರ್ಚೇಸ್ ಮಾಡ್ತಾರೆ, ದೇ ಆರ್ ಕಾಲ್ಡ್ ಆಸ್ ಅ ಯೂಸರ್ಸ್ ಇನ್ ದಿಸ್ ಕೇಸ್. ಸೊ ಫಸ್ಟ್ ನಾವೇನು ಮಾಡೋಣ, ವಿ ವಿಲ್ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು ಅಂತಂತಂದ್ರೆ ಯು ಹ್ಯಾವ್ ಟು click on the sign in option in this case. So sign in ಅಂತ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಆಸ್ಕ್ ಫಾರ್ ಅ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಇದನ್ನು ಬರೆದು ಇಟ್ಕೊಂಡ್ಬಿಡ್ರಿ. ಯೂಸರ್ ನೇಮ್ ಪಾಸ್ವರ್ಡ್ ಇಸ್ ಫಿಕ್ಸ್ಡ್ ಫಾರ್ ಅಡ್ಮಿನಿಸ್ಟ್ರೇಟರ್. ಪಾಸ್ವರ್ಡ್ ನಾವು ಆಮೇಲೆ ಚೇಂಜ್ ಮಾಡ್ಕೋಬಹುದು. ದ ಕರೆಂಟ್ ಪಾಸ್ವರ್ಡ್ ವಾಟ್ ಐ ಹ್ಯಾವ್ ಸೆಟ್ ಇಸ್ ಯೂಸರ್ ನೇಮ್ ಅಡ್ಮಿನ್ ಅಂತ ಬರ್ತಿದ್ದದ, ಪಾಸ್ವರ್ಡ್ ಇಸ್ ಆಲ್ಸೋ ಅಡ್ಮಿನ್. ಸೊ ಬುಕ್ ಪೆನ್ ಇತ್ತಂದ್ರೆ ಬರ್ಕೊಂಡ್ಬಿಡ್ರಿ, ಬಿಕಾಸ್ ಯು ನೀಡ್ ಟು ರಿಮೆಂಬರ್ ದಿಸ್ ಪಾಸ್ವರ್ಡ್. ಬರ್ಕೊಂಡ್ರಿ ಯೂಸರ್ ನೇಮ್ ಪಾಸ್ವರ್ಡ್? Yes sir. Yes sir. Okay. So now click on sign in. So sign in ಆದ ತಕ್ಷಣ these are the menu options which we have for the administrator. ಒಂದಿಷ್ಟು ಫೋಟೋಸ್ಗಳು ಡೌನ್ಲೋಡ್ ಮಾಡಿ ಇಟ್ಕೋರಿ.
ಲೈಕ್ ಚೇರ್ಸ್ಗಳ ಬಗ್ಗೆ ಫೋಟೋಸು, ಒಂದಿಷ್ಟು ಫಂಕ್ಷನ್ ಹಾಲ್ ಬಗ್ಗೆ ಫೋಟೋಸ್ ಆ್ಯಂಡ್ ಸ್ಟೇಜ್ ಡೆಕೋರೇಷನ್ ಫೋಟೋಸು, ಇದು ಫೋಟೋಸ್ಗಳು ಬೇಕಾಗ್ತವೆ. ಅದಕ್ಕೆ ನಾ ಈಗ ಈ ನನ್ನ ಬಳಿ ಇದ್ದದ್ದು ಕೊಟ್ಟಿರ್ತೀನಿ, ಬಟ್ ಸ್ಟಿಲ್ ಯು ನೀಡ್ ಟು ಡೌನ್ಲೋಡ್ ಸಮ್ ಫೋಟೋಸ್ ಆ್ಯಂಡ್ ಕೀಪ್ ವಿತ್ ಯು ಇನ್ ದಿಸ್ ಕೇಸ್. ನಾವು ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ಅಡ್ಮಿನಿಸ್ಟ್ರೇಟರ್ ಸಿಂಪಲ್ ಕೆಲಸ ಮಾಡ್ತಾನೆ. ಸರ್ವೀಸಸ್ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ದೀಸ್ ಆರ್ ದ 4 ಡಿಫ್ರೆಂಟ್ ಸರ್ವೀಸಸ್ ವಿಚ್ ಹೀ ಈಸ್ ಪ್ರೊವೈಡಿಂಗ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಚೇರ್ ಡೀಟೇಲ್ಸ್ ಅಂತಂದಾಗ ಆ್ಯಡಿಂಗ್ ದ ನ್ಯೂ ಚೇರ್ ಇನ್ಫಾರ್ಮೇಷನ್ ಇಸ್ ವಾಟ್ ಹೀ ಈಸ್ ಡೂಯಿಂಗ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಚೇರ್ ಟೈಪ್, ಯಾವ ಟೈಪ್ ಚೇರ್ ಅದ ಅಂತೇಳಿ, ಸೇ ಕಪಲ್ ಚೇರ್, ಕಾಸ್ಟ್ ಪರ್ ಡೇ ಒಂದು 5,000 rupees. ಅದ್ರದ್ದು ಫೋಟೋ ಇತ್ತು ಅಂತಂದ್ರೆ ಅಪ್ಲೋಡ್ ದ ಫೋಟೋಸ್ ಇನ್ ದಿಸ್ ಕೇಸ್. ಈಗ ಐ ಥಿಂಕ್ ಐ ಹ್ಯಾವ್ ಸಮ್ ಫೋಟೋಸ್. ಸಿ ಡ್ರೈವ್, Tomcat web apps, event organizer, images. Okay, we have okay, ಸ್ವಲ್ಪ ಫೋಟೋಸ್ ಕಷ್ಟ ರೀಲೆ. Anyway, we will select some random photos. Later you can download some photos in this. So photo select ಮಾಡ್ತಾನೆ, click on save. ಸೊ ಕಪಲ್ ಚೇರ್ ಅಂತ ಅನ್ನೋದು ಎ ನ್ಯೂ ಫೋಟೋ ಹ್ಯಾಸ್ ಬೀನ್ ಆ್ಯಡೆಡ್. ಇಲ್ಲಿ ಡೇಟಾ ಸೇವ್ಡ್ ಅಂತ ತೋರಿಸ್ತಾನೆ. ಯು ಕ್ಯಾನ್ ಜಸ್ಟ್ ರಿಫ್ರೆಶ್ ದ ವೆಬ್ ಪೇಜ್ ಅಥವಾ ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಶೋ ದ ಡೇಟಾ. ದಟ್ ಇಸ್ ದ ಫೋಟೋ ಇಸ್ ಹಿಯರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದೇ ರೀತಿಯೊಳಗೆ ಸರ್ವೀಸಸ್ನಾಗ ಹೋಗಿ ಹಿ ವಿಲ್ ಗೋ ಫಾರ್ ಡೆಕೋರೇಷನ್ ಡೀಟೇಲ್ಸ್. ಸೊ ಡೆಕೋರೇಷನ್ ಡೀಟೇಲ್ಸಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಜ್ ಡೆಕೋರೇಷನ್ ಇರ್ತದೆ ಅಥವಾ ಕಾರ್ ಡೆಕೋರೇಷನ್ ಇರ್ತದೆ. ಸೊ ಹಿ ವಿಲ್ ಸೆಲೆಕ್ಟ್ ದ್ಯಾಟ್. ಸೇ ಅಗೇನ್ ವಿ ವಿಲ್ ಶೋ ಸ್ಟೇಜ್ ಡೆಕೋರೇಷನ್ 2, ಕಾಸ್ಟ್ ಪರ್ ಡೇ ಸಮ್ 25,000. ಐಟಮ್ಸ್ ಯೂಸ್ಡ್, ಐಟಮ್ಸ್ ಅಂತಂದ್ರೆ ಅವ ಏನೇನು ಫ್ಲವರ್ಸ್ ಯೂಸ್ ಮಾಡ್ತಾನೆ ಆ ಫ್ಲವರ್ ನೇಮ್ಸ್ಗಳು ಇದ್ರೊಳಗೆ ಮೆನ್ಷನ್ ಮಾಡ್ತಾನೆ. ಕ್ಲಿಕ್ ಸಮ್ ಅದ್ರ ಬಗ್ಗೆ ಒಂದು ಫೋಟೋ ಡಿಸ್ಕ್ರಿಪ್ಷನ್ ಶುಡ್ ಬಿ ರಿಕ್ವೈರ್ಡ್. ಸೊ ವಿಲ್ ಸೆಲೆಕ್ಟ್ ಒನ್ ಡೆಕೋರೇಷನ್ ಫೋಟೋ. ಐ ಥಿಂಕ್ ವಿಲ್ ಯೂಸ್ ದಿಸ್ ಆ್ಯಂಡ್ ಕ್ಲಿಕ್ ಆನ್ ಸೇವ್. ಸೊ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೇವ್ಡ್ ಅಂತ ಕೊಡ್ತು. ಇಟ್ ಹ್ಯಾಸ್ ಬೀನ್ ಆ್ಯಡೆಡ್. ಗೋ ಟು ಸರ್ವೀಸಸ್, ಫುಡ್ ಡೀಟೇಲ್ಸ್. ಸೊ ಫುಡ್ ಡೀಟೇಲ್ಸಾಗ ವಾಟ್ ಆರ್ ದ ಫುಡ್ ಐಟಮ್ಸ್ ವಿ ಹ್ಯಾವ್, ವಿಲ್ ಮೆನ್ಷನ್ ದೋಸ್. ಲೈಕ್ ಸ್ಟಾರ್ಟರ್ ಅದ ಆಲ್ರೆಡಿ ಐಸ್ ಕ್ರೀಮ್. ಸೊ ಐಟಮ್ ನೇಮ್ butterscotch, and cost per plate say some 30 rupees, and items used mal cherry, mal dates. ನೆಕ್ಸ್ಟ್ ಅದರದೊಂದು ಫೋಟೋ ಆ್ಯಡ್ ಮಾಡಬೇಕು. ಸ್ವಲ್ಪ ಇವು ಫೋಟೋಸ್ ಡೌನ್ಲೋಡ್ ಮಾಡಿರಿ, ಅದು ಭಾಳ ಇಂಪಾರ್ಟೆಂಟ್ ಅದ. ಸೊ ಈಗ ಸದ್ಯಕ್ಕೆ ಒಂದು ಯಾವುದೋ ರ್ಯಾಂಡಮ್ ಹಾಕಿರ್ತೀನಿ ಆ್ಯಂಡ್ ಕ್ಲಿಕ್ ಆನ್ ಸೇವ್. And again you can see data saved. So the item add ಆಯಿತು. Again go for services, function hall details. So here we enter the function hall in ಬಗ್ಗೆ information ನಾವು ಇದ್ರಾಗ ಆ್ಯಡ್ ಮಾಡ್ತೀವಿ. ಸೊ function hall name, Kuba Kalyan Mandap. Say address Kuba plot. Sale manager ಹೆಸರು ಸಚಿನ್. ವಾಟ್ ಈಸ್ ದ ಕಾಂಟ್ಯಾಕ್ಟ್ ನಂಬರ್, ವಿಲ್ ಎಂಟರ್ ದ ಕಾಂಟ್ಯಾಕ್ಟ್ ನಂಬರ್ ಆಫ್ ದಟ್ ಪರ್ಸನ್. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನಾಗ ಆ ಫಂಕ್ಷನ್ ಹಾಲ್ದ ಸ್ಪೆಷಾಲಿಟೀಸ್, ಲೈಕ್ ಎಕ್ಸಾಂಪಲ್ ಅವ್ರ ಚೇರ್ಸ್ಗಳು ಫ್ರೀ ಕೊಡ್ಲಿಕ್ಕತ್ತಾರ ಅಥವಾ ದೇ ಹ್ಯಾವ್ ಅ AC ಫೆಸಿಲಿಟಿ ಇನ್ ದೇರ್ ಫಂಕ್ಷನ್ ಹಾಲ್. ಅದ್ರೊಳಗೆ ಏನರ ಸ್ಪೆಷಾಲಿಟೀಸ್ ಏನೇನು ಇರ್ತಾವ ಆ ಸ್ಪೆಷಾಲಿಟೀಸ್ ಬಗ್ಗೆ ದೇ ವಿಲ್ ಬಿ ಮೆನ್ಷನಿಂಗ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಜಸ್ಟ್ ಕೀಪ್ ಸಮ್ ಸಿಂಪಲ್ ಥಿಂಗ್. accommodate up to 500 people.
ಅದೇ ಮತ್ತೆ ಏನಾರ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ರೆ ಟೈಪ್ ಮಾಡಿರಿ. ಲೈಕ್ ಕೆಲವೊಂದು AC ಫೆಸಿಲಿಟಿ ಇರ್ತದೆ, ಆಮೇಲೆ ಲಿಫ್ಟ್ ಇರ್ಬೋದು. ಸೊ ಆ ರೀತಿಯೊಳಗೆ ವಿ ಹ್ಯಾವ್ ಆಪ್ಷನ್ಸ್ ಲೈಕ್ ಕರೆಂಟ್ ಬ್ಯಾಕಪ್. ನೆಕ್ಸ್ಟ್ ಇಟ್ ಕಮ್ಸ್ ದ ಕಾಸ್ಟ್ ಪರ್ ಡೇ. ಸೇ ಕಾಸ್ಟ್ ಪರ್ ಡೇ ಒಂದು 90,000 ಆ್ಯಂಡ್ ಅದರದ್ದು ಒಂದು ಯಾವ್ದಾರ ಫೋಟೋ ಇತ್ತಂದ್ರೆ ಯು ಕ್ಯಾನ್ ಅಪ್ಲೋಡ್ ದ ಫೋಟೋ ಆಲ್ಸೋ. ಫಂಕ್ಷನ್ ಹಾಲ್, okay, we'll keep this. Click on save. So save ಅಂದ ತಕ್ಷಣ ಯು ಕ್ಯಾನ್ ಸಿ ದ ಡೇಟಾ ಇಸ್ ಸೇವ್ಡ್. ಇನ್ ದಿಸ್ ಕೇಸ್ ಇವೆಲ್ಲ ನಮ್ಮ ಸರ್ವಿಸಸ್ನಾಗ ಬಂದ್ಬಿಡ್ತಾರೆ. ಲೈಕ್ ಫಂಕ್ಷನ್ ಹಾಲ್, ಕ್ಲಿಕ್ ಆನ್ ದಿಸ್. ಫಂಕ್ಷನ್ ಹಾಲ್ನಾಗ 2 ಆ್ಯಡ್ ಮಾಡಿದ್ವಿ, ಒಂದು ಆಲ್ರೆಡಿ ಇತ್ತು. ನಾವು ಯು ಕ್ಯಾನ್ ಸಿ ದರ್ ಇಸ್ ಅ ಒನ್ ಮೋರ್ ಫಂಕ್ಷನ್ ಹಾಲ್ ದಟ್ ಹ್ಯಾಸ್ ಬೀನ್ ಆ್ಯಡೆಡ್ ಇನ್ ದಿಸ್ ಕೇಸ್. ಅಗೇನ್ ಗೋ ಬ್ಯಾಕ್ ಟು ಸರ್ವಿಸಸ್ and you can see decoration details na we added one stage decoration to ಅದರ ಬಗ್ಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡ್ಲಿಕ್ಕತ್ತಾನ. ಸೊ ಈ ರೀತಿಯೊಳಗೆ ದ ಅಡ್ಮಿನಿಸ್ಟ್ರೇಟರ್ ವಿಲ್ ಕೀಪ್ ಆನ್. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಹಿ ಈಸ್ ನಥಿಂಗ್ ಬಟ್ ಓನರ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಅವ ಏನು ಮಾಡ್ಲಿಕ್ಕತ್ತಾನ, ಹಿ ಕೀಪ್ಸ್ ಆನ್ ಆ್ಯಡಿಂಗ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆಸಿಲಿಟೀಸ್ ವಿಚ್ ಹಿ ಈಸ್ ಪ್ರೊವೈಡಿಂಗ್. ಅದು ಏನೇನು ಅವೈಲೇಬಲ್ ಅದ ಅಲ್ಲಿ ಆ ಅವೈಲೇಬಲ್ ಫೆಸಿಲಿಟೀಸ್ಗಳು ಹಾಕ್ಲಿಕ್ಕತ್ತಾನ. ಹಾಕಿದ ತಕ್ಷಣ ನೆಕ್ಸ್ಟ್ ಲಾಗೌಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಅಡ್ಮಿನಿಸ್ಟ್ರೇಟರ್ದು ಸದ್ಯಕ್ಕೆ ಇಷ್ಟೇ ಕೆಲಸ ರೀ. ಫಸ್ಟ್ ಅವ ಲಾಗಿನ್ ಆಗ್ತಾನೆ, ಅವು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ಗಳಿಗೆ ಆ್ಯಡ್ ಮಾಡ್ತಾನೆ, ಲಾಗೌಟ್ ಮಾಡ್ತಾನೆ. ಐ ಹೋಪ್ ನೋ ಡೌಟ್ ಟಿಲ್ ಹಿಯರ್. ಓಕೆ, ನೆಕ್ಸ್ಟ್ ಈಗ ದ ಸೆಕೆಂಡ್ ಪರ್ಸನ್ ಆಫ್ ದ ಅಪ್ಲಿಕೇಶನ್, ಅಂದರೆ ಈ ಅಪ್ಲಿಕೇಶನ್ ಸೆಕೆಂಡ್ ಯೂಸರ್, ಹಿ ಈಸ್ ನಥಿಂಗ್ ಬಟ್ ಅ ಕಸ್ಟಮರ್ ಇನ್ ದಿಸ್ ಕೇಸ್. ಸೊ ಕಸ್ಟಮರ್ ಈ ಸರ್ವಿಸ್ ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಹಿ ಹ್ಯಾಸ್ ಟು ರಿಜಿಸ್ಟರ್ ಹಿಮ್ಸೆಲ್ಫ್. ಸೊ ರಿಜಿಸ್ಟರ್ ಆಗಲಿಕ್ಕೆ ಸೈನ್ ಅಪ್ ಅಂತ ಆಪ್ಷನ್ ಇರ್ತದೆ. ಆ್ಯಂಡ್ ಸೈನ್ ಅಪ್ನಾಗ ಹಿ ಆರ್ ಶಿ ಹ್ಯಾಸ್ ಟು ಪ್ರೊವೈಡ್ ಆಲ್ ದ ಇನ್ಫಾರ್ಮೇಷನ್ ಇನ್ ದಿಸ್ ಕೇಸ್. ಸೊ ವಿಲ್ ಗೋ ಫಾರ್ ಪ್ರಿಯಾಂಕಾ ಅಂತೇಳಿ, ದೆನ್ ಫಾಲೋಡ್ ಬೈ ಮೊಬೈಲ್ ನಂಬರ್. ಲ್ಯಾಂಡ್ಲೈನ್ ಇತ್ತು ಅಂದ್ರೆ 08472 ಸಮ್ ಲ್ಯಾಂಡ್ಲೈನ್ ನಂಬರ್. ಅಡ್ರೆಸ್ ಮೆನ್ಷನ್ ಮಾಡ್ತೀವಿ. Next, female, say date of birth, we can put some random date of birth. Yeah, year 1990. 90s or 2000s? 2000 I think. Okay. Next, qualification, say BCA. Next, occupation ಏನು ಮಾಡ್ಲಿಕ್ಕತ್ತೀರಿ ಅಂತೇಳಿ. ಸೊ ಯಾರ ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್. ಯೂಸರ್ ನೇಮ್, ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಒಬ್ಬ ಹೊಸ ಯೂಸರ್ ರಿಜಿಸ್ಟರ್ ಮಾಡ್ತಿರ್ತೀರಿ ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಪ್ರೊವೈಡ್ ಮಾಡಬೇಕು. ನೀವು ಆ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಏನು ಪ್ರೊವೈಡ್ ಮಾಡ್ತೀರಿ, ಯೂಸಿಂಗ್ ದಟ್ ಯು ಕ್ಯಾನ್ ಲಾಗಿನ್ ಟು ಅವರ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಅಲ್ಲಿ ಎಂಟರ್ ಪ್ರಿಯಾ PRIYA. I have kept the same password and click on register. So register ಅಂತ ಕ್ಲಿಕ್ ಮಾಡಿದ ತಕ್ಷಣ it will take some time and probably it has registered ಅಂತ ಅನ್ಕೋತೀನಿ. ಓಕೆ, ರಿಜಿಸ್ಟ್ರೇಷನ್ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ನಾನು ಚೆಕ್ ಮಾಡ್ತೀನಿ ಅದು. ಲೆಟ್ ಅಸ್ ಸೈನ್ ಅಪ್ ವಿತ್ ಮೈ ಎಕ್ಸಿಸ್ಟಿಂಗ್ ರೆಕಾರ್ಡ್ ಇನ್ ದಿಸ್ ಕೇಸ್. ಆಮೇಲೆ ನಿಮ್ಮದು ಒಂದು ರಿಜಿಸ್ಟರ್ ಮಾಡ್ಕೋಬೋದು ನೀವು. ನಾ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಐ ಹ್ಯಾಡ್ ಗಿವನ್ ಮೈ ಯೂಸರ್ ನೇಮ್ ಆಸ್ ವಿವೇಕ್ ಆ್ಯಂಡ್ ಪಾಸ್ವರ್ಡ್ ಆಸ್ ವಿವೇಕ್123. ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತೀನಿ. ಇದು ವಿವೇಕ್ 123 ಎಲ್ಲಿ ಸಿಕ್ಕಿತ್ತು ಅಂತಂದ್ರೆ ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಐ ಹ್ಯಾಡ್ ಗಿವನ್ ಮೈ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಸೊ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಯು ಹ್ಯಾವ್ ಟು ಪ್ರೊವೈಡ್ ಹಿಯರ್ ಆ್ಯಂಡ್ ದೆನ್ ಯು ಕ್ಯಾನ್ ಲಾಗಿನ್ ಇನ್ ದಿಸ್ ಕೇಸ್. ಲಾಗಿನ್ ಆದ ತಕ್ಷಣ ದ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಇಲ್ಲಿ ನ್ಯೂ ಆರ್ಡರ್ಸ್ ಅಂತ ಆಪ್ಷನಿಗೆ ಹೋಗಬೇಕು. ಸೊ ನ್ಯೂ ಆರ್ಡರ್ನಾಗ ನಿಮ್ಮ ಮನೆಯೊಳಗೆ ಏನು ಫಂಕ್ಷನ್ ಅದ ಆ ಫಂಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಪ್ರೊವೈಡ್ ಹಿಯರ್. ಸೊ ಅದಕ್ಕೆ ಫಸ್ಟ್ ಥಿಂಗ್ ವಾಟ್ ವಿ ವಿಲ್ ಡೂ is function type. So ಯಾವ ಟೈಪ್ ಫಂಕ್ಷನ್ ಅದ ನಿಮ್ಮ ಮನೆಯೊಳಗೆ ಯು ಹ್ಯಾವ್ ಟು ಸೆಲೆಕ್ಟ್ ದ ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಲೆಟ್ ಅಸ್ ಗೋ ಫಾರ್ ಮ್ಯಾರೇಜ್. ನೆಕ್ಸ್ಟ್ ಯಾವ ಊರೊಳಗದ, ಸಿಟಿ ಇಸ್ ಗುಲ್ಬರ್ಗ. ನಾವು ಇಷ್ಟು ಸಿಟಿ ಒಳಗೆ ಸರ್ವಿಸ್ ಕೊಡ್ಲಿಕ್ಕತ್ತೀವಿ ಅಂತ ಹೇಳಬೇಕು. ಕ್ಲಿಕ್ ಆನ್ ಗುಲ್ಬರ್ಗ ಇನ್ ದಿಸ್ ಕೇಸ್. ನೆಕ್ಸ್ಟ್ ವಾಟ್ ಈಸ್ ದ ಅಡ್ರೆಸ್ ಆಫ್ ದಟ್ ಪರ್ಟಿಕ್ಯುಲರ್ ನಿಮ್ಮ ಮನಿದ ಅಡ್ರೆಸ್ ಏನದ
ಅಡ್ರೆಸ್ ಮೆನ್ಷನ್ ಮಾಡ್ತೀರಿ. ಸೊ ವಿಲ್ ಟೇಕ್ ಇಟ್ ಆಸ್ ಕುಬಾ ಪ್ಲಾಟ್. ಯಾವ ಡೇಟಿಗೆ ಫಂಕ್ಷನ್ ಅದ, ಫಂಕ್ಷನ್ ಡೇಟ್ ಯು ಕ್ಯಾನ್ ಸೆಲೆಕ್ಟ್ ಫ್ರಮ್ ದ ಕ್ಯಾಲೆಂಡರ್. ಸೇ ದ ಫಂಕ್ಷನ್ ಡೇಟ್ ಇಸ್ ಆನ್ 24th November. ಸೊ ಕ್ಲಿಕ್ ಮಾಡಿರಿ, ಡೇಟ್ ಬಂದ್ಬಿಡ್ತದೆ. ಎಷ್ಟು ದಿನ ಫಂಕ್ಷನ್ ಅದ, ದ ಫಂಕ್ಷನ್ ಇಸ್ ಫಾರ್ 2 days. ಎಷ್ಟು ಮಂದಿ ಬರಬಹುದು, ಸೇ ಅರೌಂಡ್ 150 to 200 ಮೆಂಬರ್ಸ್ ಮೈಟ್ ಕಮ್. ಇಷ್ಟು ಎಂಟರ್ ಮಾಡಿ ಕ್ಲಿಕ್ ಆನ್ ಸೇವ್. ಸೊ ಅವಾಗ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸಂಟ್ರೇಟ್ ಹಿಯರ್, ರಿಕ್ವೆಸ್ಟ್ ID 4 ಇದು ಭಾಳ ಇಂಪಾರ್ಟೆಂಟ್ ರೀ ನಿಮಗೆ. ಯಾವುದೇ ಒಂದು ಫಂಕ್ಷನ್ ನೀವು ಆ್ಯಡ್ ಮಾಡಿದ್ರಿ ಅಂತಂದ್ರೆ ಅದ್ರದ್ದು ID ಬೇಸಿಸ್ ಮೇಲೆ ಯು ವಿಲ್ ಬಿ ಪರ್ಚೇಸಿಂಗ್ ದ ಐಟಮ್ಸ್. ಯಾಕಂದ್ರೆ ಕೆಲವೊಂದು ಸತಿ ಏನಾಗ್ತದೆ, 2-3 ಫಂಕ್ಷನ್ ಇರ್ತಾವೆ ಮನೆಯಾಗ. ನೀವು ಒಂದೊಂದು ಫಂಕ್ಷನಿಗೆ ಬೇರೆ ಬೇರೆ ಚೇರ್ಸ್ ಬೇಕಾಗ್ಬೋದು, ಒಂದೊಂದು ಫಂಕ್ಷನಿಗೆ ಬೇರೆ ಬೇರೆ ಊಟ ಅರೇಂಜ್ ಮಾಡಿಸ್ತೀರಿ, ಒಂದೊಂದು ಫಂಕ್ಷನಿಗೆ ಬೇರೆ ಬೇರೆ ಡೆಕೋರೇಷನ್ಸ್ ಬೇಕು. ಸೊ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಯಾವ ಫಂಕ್ಷನಿಗೆ ಯಾವ ಊಟ ಇರಬೇಕು ಅಂತ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದೀಸ್ IDs. ಸೊ ಈಗ ನಂದು ಫಂಕ್ಷನ್ ID ಬಂದು ಇಟ್ ಈಸ್ 4. ಸೊ ಅದು ನೀವು ಮತ್ತೊಂದು ಸತಿ ನ್ಯೂ ಆರ್ಡರ್ಸ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ತೋರಿಸ್ಬಿಡ್ತಾನೆ. ಸೊ ಫಂಕ್ಷನ್ ID is 4 ಏನದ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತೋರಿಸ್ತಾನೆ. ಸ್ಟೇಟಸ್ ಇಸ್ ಪೆಂಡಿಂಗ್ ಅಂದ್ರೆ ನೀವು ಬರೀ ಇನ್ನು ಫಂಕ್ಷನ್ ಆರ್ಡರ್ ಮಾಡಿರಿ, ನಿಮ್ಮ ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್ ಯುವರ್ ಆರ್ಡರ್ ಇನ್ ದಿಸ್ ಕೇಸ್. ಅವಾಗ ನೆಕ್ಸ್ಟ್ ನೀವೇನು ಮಾಡ್ತೀರಿ, ಯು ವಿಲ್ ಗೋ ಫಾರ್ ಆರ್ಡರ್ಸ್. ಸೊ ಆರ್ಡರ್ಸ್ನಾಗ ಹೋಗಿ ಅಲ್ಲಿ ನಿಮ್ಮದು ಫಂಕ್ಷನ್ ID ಬಂದು ಇಟ್ ವಾಸ್ 4 ಅಂತ ಬಂದಿತ್ತು. ಸೊ ಆ 4 ಫಂಕ್ಷನ್ ID ಕ್ಲಿಕ್ ಮಾಡಿ ಸೆಟ್ ಅಂತ ಕೊಡ್ತಾರೆ. ಕೊಟ್ಟ ತಕ್ಷಣ ದಟ್ ಮೀನ್ಸ್ ಈಗ ನಾ ಏನೇನು ಪರ್ಚೇಸ್ ಮಾಡ್ತೀನಿ ಇಟ್ ಈಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಸೊ ಅದಕ್ಕೆ ಅಲ್ಲಿ 4 ಅಂತ ಸೆಟ್ ಮಾಡಿ ಸೆಟ್ ID ಅಂತ ಕೊಟ್ಟೆ. ಸೊ ಫಂಕ್ಷನ್ ID ಸೆಟ್ ಟು 4 ಅಂತ ತೋರಿಸ್ತಾನೆ. ನಾವು ಗೋ ಫಾರ್ ಸರ್ವೀಸಸ್. ಸರ್ವೀಸಸ್ನಾಗ ಸೇಮ್ ಅಲ್ಲಿ ಏನೇನು ಸರ್ವಿಸ್ ಇತ್ತು ಅವ್ನು ಇವನಿಗೂ ತೋರಿಸ್ತಾನೆ. ಸೇ ಫಸ್ಟ್ ವಿಲ್ ಗೋ ಫಾರ್ ಚೇರ್ ಡೀಟೇಲ್ಸ್. ಸೊ ಚೇರ್ ಡೀಟೇಲ್ಸ್ 2 ಟೈಪ್ ಆಫ್ ಚೇರ್ಸ್ ಅವ. ಸೇ ಕಪಲ್ ಚೇರ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ರಿ, ಅಲ್ಲಿ ಚೇರ್ ಇಲ್ಲಿ ನಿಮಗೆ ಇಮೇಜ್ ತೋರಿಸ್ತಾನೆ. ಇದು ಪಸಂದ್ ಬಂತು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಸಬ್ಮಿಟ್. ಸೊ ನೀವು ಅದು ಚೇರ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ಐಟಮ್ ಸೆಲೆಕ್ಟೆಡ್ ಅಂತ ತೋರಿಸ್ತಾನೆ. ಅದೇ ರೀತಿಯೊಳಗೆ ನೆಕ್ಸ್ಟ್ ಅಗೇನ್ ಗೋ ಫಾರ್ ಸರ್ವಿಸ್ ಡೆಕೋರೇಷನ್. ಸೊ ಡೆಕೋರೇಷನ್ ಅಂತ ಕ್ಲಿಕ್ ಮಾಡಿದಾಗ ದೇರ್ ಆರ್ 2 ಡೆಕೋರೇಷನ್ ಆಪ್ಷನ್. ಫಸ್ಟಿಂದ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸೆಕೆಂಡಿಂದ ಸೆಲೆಕ್ಟ್ ಮಾಡ್ಕೊರಿ. ಸೊ ಹಿಯರ್ ಈ ಟೈಪ್ ಡೆಕೋರೇಷನ್ ನನಗೆ ಬೇಕು. ಸೊ ಇದು ನಿಮ್ಗೆ ಪಸಂದ್ ಬಂದದ ಅಂತಂದ್ರೆ ಕ್ಲಿಕ್ ಆನ್ ಸಬ್ಮಿಟ್. ಸೊ ಸೇಮ್ ಐಟಮ್ ಸೆಲೆಕ್ಟೆಡ್ ಅಂತ ಬರ್ತದೆ. ಮತ್ತು ಸರ್ವಿಸಸ್ಸಿಗೆ ಹೋಗ್ರಿ. ಸೇ ನಾವು ಫುಡ್ ಡೀಟೇಲ್ಸ್. ಸೊ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಡೀಟೇಲ್ಸ್. ನಿಮಗೆ ಯಾವ್ಯಾವ ಫುಡ್ ಬೇಕಾಗ್ಯಾವ ಸೆಲೆಕ್ಟ್ ಮಾಡ್ಕೊರಿ. ನಿಮಗೆ ಒಂದೇ ಬೇಕಾದ್ರೆ ಒಂದು ಸೆಲೆಕ್ಟ್ ಮಾಡ್ಕೊ, ಇಲ್ಲ 2 ಬೇಕಾದ್ರೆ 2 ಸೆಲೆಕ್ಟ್ ಮಾಡ್ಕೊರಿ ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್. So these 2 food items are selected. Again go for services, then you go for function hall details. So click on function hall details. Second in e upload ಮಾಡಿದ್ದದ click ಮಾಡ್ರಿ, it will show me the function hall in this case. And you can see function hall ಹೆಸರು ಏನದ, ಆಮೇಲೆ ಯು ಕ್ಯಾನ್ ಸಿ ದ ಅಡ್ರೆಸ್ ಆಫ್ ದಟ್ ಫಂಕ್ಷನ್ ಹಾಲ್, ಏನೇನು ಅದರದ್ದು ಅಡ್ವಾಂಟೇಜಸ್ಗಳು ಡಿಸ್ಕ್ರಿಪ್ಷನ್ ಕೊಟ್ಟಾರ ಆ್ಯಂಡ್ ಅದ್ರದ್ದು ಪರ್ ಡೇ ಕಾಸ್ಟ್ ಎಷ್ಟದಂತೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ. ಸಪೋಸ್ ನಿಮಗೆ ಫಂಕ್ಷನ್ ಹಾಲ್ ನೋಡಿ ಪಸಂದ್ ಬಂತು, ಫೀಚರ್ಸ್ ಚಂದವ ಅಂತ ಅನಿಸ್ತು ಅಂತಂದ್ರೆ ಕ್ಲಿಕ್ ಆನ್ ಸಬ್ಮಿಟ್ ದಿಸ್ ಕೇಸ್. ಸೊ ಐಟಮ್ ಸೆಲೆಕ್ಟೆಡ್. ಈ ರೀತಿಯೊಳಗೆ ಯು ಹ್ಯಾವ್ ಮೇಡ್ ಪರ್ಚೇಸ್ ಟು ಯುವರ್ ಫಂಕ್ಷನ್ IDs. ಇದ್ರಲ್ಲಿ ತನಕ ಕ್ಲಿಯರ್ ಅದ ರೀ ನಿಮ್ಗೆ? ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಆಸ್ಕ್, ಯಾಕಂದ್ರೆ ಮತ್ತೆ ಮುಂದೆ ಇನ್ನೊಂದು ಸ್ವಲ್ಪ ಅದ ರೀ. ಓಕೆ. ಸೊ ಒಂದು ಸತಿ ನಾವು ಫಂಕ್ಷನ್ ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ವಿ ಗೋ ಫಾರ್ ಆರ್ಡರ್ ಡೀಟೇಲ್ಸ್. ಆರ್ಡರ್ ಡೀಟೇಲ್ಸ್ನಾಗ ನಂದು ಫಂಕ್ಷನ್ ID 4 ಅದ ಆ್ಯಂಡ್ ಐ ವಿಲ್ ಕ್ಲಿಕ್ ಆನ್ ವ್ಯೂ ಡೀಟೇಲ್ಸ್. ಸೊ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಏನೇನು ಪರ್ಚೇಸಸ್ ಮಾಡಿರಿ ಆ ಪರ್ಚೇಸ್ ಮಾಡಿದ್ದ ಇನ್ಫಾರ್ಮೇಷನ್ ಹಿ ಈಸ್ ಡಿಸ್ಪ್ಲೇಯಿಂಗ್ ಯು. ಲೈಕ್ ಎಕ್ಸಾಂಪಲ್ ನೀವು ಲೈಕ್ ಏನೇನು ಐಟಮ್ಸ್ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಸೆಲೆಕ್ಟ್ ಮಾಡಿದ್ರಿ, ಸ್ಟೇಜ್ ಡೆಕೋರೇಷನ್ ಸೆಲೆಕ್ಟ್ ಮಾಡಿದ್ರಿ, ಕಪಲ್ಸ್ ಸೀಟ್ ಬೇಕಂತ ಹೇಳಿದ್ರಿ, ಕುಬಾ ಕಲ್ಯಾಣ ಮಂಟಪ ಫಂಕ್ಷನ್ ಹಾಲ್ ಸೆಲೆಕ್ಟ್ ಮಾಡ್ಕೊಂಡಿರಿ, ಅವೆಲ್ಲ ಸೆಲೆಕ್ಟ್ ಆಗಿರೋಂಥ ಇನ್ಫಾರ್ಮೇಷನ್ಸ್ ಆರ್ ಬೀಂಗ್ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಇಷ್ಟು ನೀವು ನೆಕ್ಸ್ಟ್ ನಂಗೆ ಎಷ್ಟು ಪೇ ಮಾಡಬೇಕು ಅಂತೇಳಿ ನಿಮ್ಗೆ ಆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದ್ರೆ ಅವಾಗ ವ್ಯೂ ಡೌನ್ ಪೇಮೆಂಟ್ ಕಾಸ್ಟ್, ಅಂದರೆ ಡೌನ್ ಪೇಮೆಂಟ್ ಇಸ್ ದಿಸ್ ಮಚ್ ಇಸ್ ಅ ಅಮೌಂಟ್ ದಟ್ ಯು ಹ್ಯಾವ್ ಟು ಪೇ ದಮ್.
ಸೊ ಇಲ್ಲಿ 1,20,030 ರೂಪಾಯಿ ಯು ಹ್ಯಾವ್ ಟು ಪೇ ದಮ್ ಆ್ಯಸ್ ಅ ಡೌನ್ ಪೇಮೆಂಟ್. ಅಫ್ಕೋರ್ಸ್ ನಾವು ಇದ್ರಾಗ ನಾವು ಪೇಮೆಂಟ್ ಇಂಟಿಗ್ರೇಷನ್ ಕೊಟ್ಟಿಲ್ಲ, ನೀವು ಅದು ಅಲ್ಲಿ ಹೋಗಿ ಯು ಕ್ಯಾನ್ ಪೇ ಇಟ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಇನ್ ದಿಸ್ ಕೇಸ್. ಇಲ್ಲಿ ರಿಮೆಂಬರ್, ದಿಸ್ ಇಸ್ ನಾಟ್ ಅ ಫೈನಲ್ ಕಾಸ್ಟ್. ಇದು ಇಲ್ಲೇನು ಮೆನ್ಷನ್ ಮಾಡಿದ ಅದು ಫೈನಲ್ ಕಾಸ್ಟ್ ಅಲ್ಲ, ಇಟ್ ಈಸ್ ಜಸ್ಟ್ ಅ ಡೌನ್ ಪೇಮೆಂಟ್. ಅಂದರೆ ಮಿನಿಮಮ್ ಇಷ್ಟು ಕೊಟ್ಟರೆ ಅಂತಂದರೆ ಇವೆಲ್ಲ ಫೆಸಿಲಿಟೀಸ್ ನಾವು ರೆಡಿ ಮಾಡ್ತೀವಿ ಅಂತೇಳಿ ಅದರದ ಅಮೌಂಟ್ ನಾವಿಲ್ಲಿ ಮೆನ್ಷನ್ ಮಾಡ್ಲಿಕ್ಕತ್ತೀವಿ. ಸೊ ಇಷ್ಟು ನಾವೇನು ಮಾಡಿದ್ವಿ, ಈಗ ನಮ್ಮದು ಫಂಕ್ಷನ್ಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ವಿ ಕ್ಯಾನ್ ವ್ಯೂ ದ ಕಾಸ್ಟ್ ಆಲ್ಸೋ ಇನ್ ದಿಸ್ ಕೇಸ್. ಪಾಸ್ವರ್ಡ್, ನಿಮ್ಮದು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾದ್ರೆ ಯು ಕ್ಯಾನ್ ಚೇಂಜ್ ದ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಅಲ್ಲಿ ಕರೆಂಟ್ ಪಾಸ್ವರ್ಡ್ ಏನದ ಅದು ಹಾಕ್ತೀವಿ, ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಆ್ಯಂಡ್ ಫಾಲೋಡ್ ಬೈ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅದರೊಳಗೆ ಮೆನ್ಷನ್ ಮಾಡ್ತೀವಿ. ಸಪೋಸ್ ಇದು ಹೆಂಗೆ ವರ್ಕ್ ಆಗ್ತದೆ ನಂಗೆ ಗೊತ್ತಿಲ್ಲ, ಇನ್ ದ್ಯಾಟ್ ಕೇಸ್ ಹೆಲ್ಪ್ ಅನ್ನೋದ್ರೊಳಗೆ ವಿ ಹ್ಯಾವ್ ಗಿವನ್ ದ ಸ್ಟೆಪ್ಸ್. ಇಲ್ಲಿ ಹೆಂಗೆ ಪರ್ಚೇಸ್ ಮಾಡಬೇಕು ಅಂತ ಅನ್ನೋದು ಸ್ಟೆಪ್ಸ್ ಕೊಟ್ಟಿರ್ತೀವಿ. ದೇ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಡೇಟಾ ಆ್ಯಂಡ್ ದೇ ಕ್ಯಾನ್ ಪರ್ಫಾರ್ಮ್ ದ ಆಪ್ರೇಷನ್ಸ್ ಇನ್ ದಿಸ್. ಇಲ್ಲಿ ನ್ಯೂ ಆರ್ಡರ್ನಾಗ ಹೋದಾಗ ಒನ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಈಸ್ ನಿಮ್ಮದು 4th ಫಂಕ್ಷನ್ ಈಸ್ ಸ್ಟಿಲ್ ಪೆಂಡಿಂಗ್ ಅಂತ ಸ್ಟೇಟಸ್ ಕೊಡ್ಲಿಕ್ಕತ್ತಾನೆ. ಇದು ಪೆಂಡಿಂಗ್ ಎದಕ್ಕೆ ಕೊಡ್ಲಿಕ್ಕತ್ತಾನ ಅಂತಂದ್ರೆ ದ ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ನಾಟ್ ಆಕ್ಸೆಪ್ಟೆಡ್ ಯುವರ್ ರಿಕ್ವೆಸ್ಟ್. ಅಂದ್ರೆ ನಿಮ್ಮದು ರಿಕ್ವೆಸ್ಟ್ ಏನದ ಆ ರಿಕ್ವೆಸ್ಟ್ ಅಡ್ಮಿನಿಸ್ಟ್ರೇಟರ್ ಆಕ್ಸೆಪ್ಟ್ ಮಾಡಿಲ್ಲ. ಸೊ ಅದಕ್ಕೆ ನಾವು ಆಫ್ಟರ್ ಪರ್ಫಾರ್ಮಿಂಗ್ ದಿಸ್ ಯು ಹ್ಯಾವ್ ಟು ಲಾಗಿನ್ ಆ್ಯಸ್ ಅ ಅಡ್ಮಿನಿಸ್ಟ್ರೇಟರ್. ಇದು ಯೂಸರ್ ಕೆಲಸ ಮುಗೀತ್ರಿ. ಮುಗಿದ ತಕ್ಷಣ ಲಾಗೌಟ್ ಅನ್ನು ಕ್ಲಿಕ್ ಮಾಡಿರಿ ಆ್ಯಂಡ್ ಅಗೇನ್ ಗೋ ಫಾರ್ ಸೈನ್ ಇನ್ ಆ್ಯಂಡ್ ನೌ ಹಿಯರ್ ವಿ ಲಾಗಿನ್ ಆ್ಯಸ್ ಅ ಅಡ್ಮಿನಿಸ್ಟ್ರೇಟರ್. ಸೊ ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಇಸ್ admin 123. ಸೊ ಅದು ಕೊಟ್ಟ ತಕ್ಷಣ ಐ ವಿಲ್ ಕ್ಲಿಕ್ ಆನ್ ಸೈನ್ ಇನ್. ಅವಾಗ ನಾವು ಲಾಸ್ಟ್ ಟೈಮ್ ಲಾಗಿನ್ ಆದಾಗ ಬರೀ ನಾವು ಅಲ್ಲಿ ಏನು ಮಾಡಿದ್ವಿ, ಸರ್ವೀಸಸ್ ಆ್ಯಡ್ ಮಾಡಿದ್ವಿ. ನೌ ವಾಟ್ ಐ ಡೂ ಇಸ್ ಐ ವಿಲ್ ಕ್ಲಿಕ್ ಆನ್ ಆರ್ಡರ್ಸ್. ಸೊ ಆರ್ಡರ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ಯು ಕ್ಯಾನ್ ಸಿ ದೆರ್ ಆರ್ 4 ಡಿಫ್ರೆಂಟ್ ಆರ್ಡರ್ಸ್ ದಟ್ ಐ ಕ್ಯಾನ್ ಸಿ ಆ್ಯಂಡ್ ದ ಸ್ಟೇಟಸ್ ಆಫ್ ದಿಸ್ ಆರ್ಡರ್ ಈಸ್ ಪೆಂಡಿಂಗ್. ಸಪೋಸ್ ನಾ ಇಲ್ಲಿ ನೋಡ್ತೀನಿ, ಲೈಕ್ ಎಕ್ಸಾಂಪಲ್ ಅಲ್ಲಿ ಏನೇನು ಫಂಕ್ಷನ್ ಏನದ, ಎಲ್ಲದ ಅಡ್ರೆಸ್ ಏನದ ಇಷ್ಟು ನೋಡ್ತೀನಿ. ಅವ್ರದ್ದು ಆರ್ಡರ್ ಏನದ ನೋಡ್ಬೇಕಾಗ್ಯದ. ಲೈಕ್ ಎಕ್ಸಾಂಪಲ್ ಅವ್ರಿಗೆ ಏನು ಬೇಕಂತ ಹೇಳ್ಯಾರ, ಅವಾಗ ನಾ ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದಾಗ ಅವ್ರು ಏನೇನು ಬೇಕು ಅಂತ ಹೇಳ್ಯಾರ ಅದರದ್ದು ಇನ್ಫಾರ್ಮೇಷನ್ ತೋರಿಸ್ತದೆ. ಲೈಕ್ ಯಾವ ಫಂಕ್ಷನ್ ಹಾಲ್, ಆಮೇಲೆ ಚೇರ್ ಯಾವ ಟೈಪ್ ಬೇಕಂತ ಹೇಳ್ಯಾರ, ಆಮೇಲೆ ಐಸ್ ಕ್ರೀಮ್ ಯಾವ್ದು ಹೇಳ್ಯಾರ, ಫಂಕ್ಷನ್ ಹಾಲ್ ಯಾವ್ದು ಮೆನ್ಷನ್ ಮಾಡಿದ್ದದ, ಇವು ಇನ್ಫಾರ್ಮೇಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಟು ಮೀ. ಸಪೋಸ್ ನಂಗೆ ಇದು ಓಕೆ ಅನ್ನಿಸ್ತು, ನನಗೆ ಪ್ರಾಫಿಟ್ ಅದ ಅಂತ ಅನ್ನಿಸ್ತು ಅಂತಂದ್ರೆ ಐ ವಿಲ್ ಗೋ ಫಾರ್ ಆಕ್ಸೆಪ್ಟ್. ಸೊ ಇಲ್ಲಿ ಫಸ್ಟ್ ನೀವು ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿ ಡೀಟೇಲ್ಸ್ ನೋಡಿದ್ಮೇಲೆ ಯು ಕ್ಲಿಕ್ ಆನ್ ಆಕ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಒಂದು ಸತಿ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ಯು ಕ್ಯಾನ್ ಸಿ ಆರ್ಡರ್ ಆಕ್ಸೆಪ್ಟೆಡ್ ಫಾರ್ 4. ಸೊ ನೀವು ಅದು 4th ಆರ್ಡರ್ ಆಕ್ಸೆಪ್ಟ್ ಮಾಡ್ಕೊಂಡಿರಿ. ಆ್ಯಂಡ್ ಇನ್ನೊಂದು ಸತಿ ಜಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಆಕ್ಸೆಪ್ಟೆಡ್ ಆರ್ಡರ್ಸ್ ಅಂತ ಹೋದ್ರಿ ಅಂತಂದ್ರೆ ಇಲ್ಲಿ ಆಕ್ಸೆಪ್ಟ್ ಆಗಿರೋ ಆರ್ಡರ್ ವಿಲ್ ಬಿ ಡಿಸ್ಪ್ಲೇಡ್ ಟು ಯು ಇನ್ ದಿಸ್ ಕೇಸ್. ಸೊ ಇದು ಆಕ್ಸೆಪ್ಟೆಡ್ ಆರ್ಡರ್ನಾಗ ಯಾವ್ಯಾವ ಆರ್ಡರ್ಗಳನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಂಡಿರಿ ಅದರದ್ದು ಇನ್ಫಾರ್ಮೇಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಟು ದ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಲಾಸ್ಟ್ ಬಟ್ ಒನ್ ಇಟ್ ಈಸ್ ಮೆಂಬರ್ಸ್. ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ಆ ರಿಜಿಸ್ಟರ್ಡ್ ಯೂಸರ್ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ಲಿಕ್ಕೆ. ಲೈಕ್ ಎಕ್ಸಾಂಪಲ್ ಅಲ್ಲಿ ನಾವು ಫಸ್ಟ್ ಪೇಜಿಗೆ ಅದೊಂದು ಎರರ್ ತೋರಿಸಿತ್ತಲ್ಲ, ಅಲ್ಲಿ ಏನಾದರೂ ಅಲ್ಲಿ ನೀವು ರಿಜಿಸ್ಟರ್ ಮಾಡಿದಾಗ ಅವಾಗ ಏನಂತಂದ್ರೆ ಆ ಇನ್ಫಾರ್ಮೇಷನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಟು ದ ಯೂಸರ್ ಹಿಯರ್ ಇನ್ ದಿಸ್. ನೆಕ್ಸ್ಟ್ ಸಪೋಸ್ ಅಡ್ಮಿನಿಸ್ಟ್ರೇಟರ್ ಒಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂತ ಮಾಡ್ಯಾನೆ. ಎಕ್ಸಾಂಪಲ್ ಒಂದು ಪಾಸ್ವರ್ಡ್ ಯಾರಿಗೋ ಕೊಟ್ಟಿದ್ದ, ಮತ್ತು ಆಮೇಲೆ ನೆಕ್ಸ್ಟ್ ಟೈಮ್ ಮಿಸ್ಯೂಸ್ ಆಗಬಾರ್ದು ಅಂತಂದ್ರೆ ಅವ ಏನಾದರೂ ಚೇಂಜ್ ಮಾಡ್ಕೋತೀನಿ ಅಂತಂದ್ರೆ ಅವಾಗ ಹಿ ಕ್ಯಾನ್ ಎಂಟರ್ ದ ಕರೆಂಟ್ ಪಾಸ್ವರ್ಡ್ ಆ್ಯಂಡ್ ಹಿ ಕ್ಯಾನ್ ಗಿವ್ ದ ನ್ಯೂ ಪಾಸ್ವರ್ಡ್ ವಾಟ್ ಎವರ್ ಹಿ ವಾಂಟ್ಸ್ ಇನ್ ದಿಸ್. ಅಡ್ಮಿನಿಸ್ಟ್ರೇಟರ್ ಆದಷ್ಟು ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯೂಸರ್ದು ಯು ಕ್ಯಾನ್ ಚೇಂಜ್, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಸೊ ಯೂಸರ್ ಚೇಂಜ್ ಮಾಡ್ಕೊಂಡು ಯು ಕ್ಯಾನ್ ಟ್ರೈ ದಿಸ್. ಈಗ ಲಾಸ್ಟ್ ಲಾಗೌಟ್, ಅಗೇನ್ ಲಾಗಿನ್ ಆ್ಯಸ್ ಅ ಯೂಸರ್. ಯಾಕಂದ್ರೆ ನಾ ಅಲ್ಲೆಲ್ಲ ಐಟಮ್ ಪರ್ಚೇಸ್ ಮಾಡೀನಿ, ಇದು ಮಾಡೀನಿ, ಬಟ್ ಅವ ಎಕ್ಸೆಪ್ಟ್ ಮಾಡೋನೆಲ್ಲ ನಂಗೆ ಗೊತ್ತಾಗಬೇಕು. ಸೊ ಅದಕ್ಕೆ ನಾನು ಲಾಗಿನ್ ಆಗ್ತೀನಿ, ನ್ಯೂ ಆರ್ಡರ್ಸ್ನಾಗ ಹೋಗ್ತೀನಿ. ಸೊ ಹಿಯರ್ ನಾವು ಯು ಕ್ಯಾನ್ ಸಿ ಲಾಸ್ಟ್ ಟೈಮ್ ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಅಂತ ಬಂದಿತ್ತು, ಬಟ್ ನಾವು ದಟ್ ಹ್ಯಾಸ್ ಬೀನ್ ಚೇಂಜ್ಡ್ ಆ್ಯಂಡ್ ಇಟ್ ಈಸ್ ಸೆಟ್ ಟು ಆಕ್ಸೆಪ್ಟೆಡ್ ಇನ್ ದಿಸ್ ಕೇಸ್. ಸೊ ಅಲ್ಲಿ ಎಕ್ಸೆಪ್ಟ್ ಆಗತ್ತೆ ಅಂಥೇಳಿ ಒಂದು ಕನ್ಫರ್ಮೇಷನ್ ಸಿಗ್ತದೆ.
ಆ್ಯಂಡ್ ಫಾಲೋಡ್ ಬೈ ಆ ಡೇಟಿಗೆ ಆ ಡೇಟಿಗೆ ಅಲ್ಲೆಲ್ಲ ಏನೇನು ರಿಕ್ವೈರ್ಮೆಂಟ್ಸ್ ಬೇಕಂತ ಹೇಳಿದ್ದೆ ದೋಸ್ ಐಟಮ್ಸ್ ಹ್ಯಾವ್ ಟು ಬಿ ಅರೇಂಜ್ಡ್ ಇನ್ ದಿಸ್ ಕೇಸ್. ಸೊ ಇದ್ರಲಿಂತ ಯೂಸರ್ಗೆ ಒಂದು ಕನ್ಫರ್ಮೇಷನ್ ಸಿಗ್ತದೆ ಆ್ಯಂಡ್ ದೆನ್ ಹಿ ಕ್ಯಾನ್ ಕಂಟಿನ್ಯೂ ವಿತ್ ದ ಈವೆಂಟ್ ಇನ್ ದಿಸ್ ಕೇಸ್. ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಯಾವ ಸ್ಟೆಪ್ನಾಗ ಅರ್ಥ ಆಗಿಲ್ಲ ಕೇಳ್ರಿ, ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಸಾಕ್ಷಿ, ಪ್ರಿಯಾಂಕಾ Yes, sir. ಯಾವ್ದಾರ Understood. ಅಂಡರ್ಸ್ಟುಡ್ರೆ? ಲ್ಯಾಪ್ಟಾಪ್ ಅದಾರ ನಿಮ್ಮಲ್ಲಿ? Yes, sir. ಓಕೆ, ಅದೊಂದು ಸ್ವಲ್ಪ ರಿಜಿಸ್ಟ್ರೇಷನ್ದು ವರ್ಕ್ ಆಗಂಗ್ಲಾಗ್ಯದ. ಸೊ